ಇಲ್ಲಿ ಎಕ್ಸಿಬಿಷನ್ ಬಂದಾಗೈತಿ ಏನ್ರಿ ಓಪನ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಎಲ್ಲಿದ್ದೀವಿ ನೋಡಿ. ಲಕ್ಕಿ ಡ್ರಾ ಅಂತೆ, ನೋಡೋಣ. ಇಲ್ಲೇನ್ ಮಾಡ್ತಾ ಇದೀವಿ ನೀವು ನೋಡಕ್ ರೆಡಿ ಇದೀರಲ್ಲ ನಮ್ಮ ಜೊತೆ? ಅದಿಲ್ಲ ಇದು ಇದು ರೆಡಿಮೇಡ್ ಮನೆ ಅಂತೆ ನೋಡಿ. ಭಾಳ ದುಡ್ಡು ಬೇಕಾಗಲ್ಲಂತ ಅವ್ರು ಭಾಳ ಹೇಳ್ತಾ ಇದ್ರು. ನನಗೂ ಚೆನ್ನಾಗಿ ಅನಿಸ್ತು. ಆಮೇಲೆ ಎಲ್ಲ ಕಿಟಕಿಗಳೆಲ್ಲ ಯಾವ ರೀತಿ ಎಲ್ಲ ಅದಾವ ನೋಡಿ, ಎಲ್ಲ ಮಾಡೋದು ಭಾಳ ಚೆನ್ನಾಗಿದೆ. ಅದು ಅವ್ರು ಕಾರ್ಡ್ ತಗೊಳ್ಳಿ ಎಲ್ಲ ಕಮ್ಮೋಡು, ಅದು ಇದು ಹ್ಯಾಂಡ್ ವಾಶ್. ಇಲ್ಲಿ ಟೈಲ್ಸ್ ಯಾವ್ಯಾವ ರೀತಿ ಅದಾವ ನೋಡಿ. ಎಷ್ಟೊಂದು ನೋಡಕ್ ಸಿಗ್ತದೆ ಎಕ್ಸಿಬಿಷನ್ ಅಂದ್ರೆ. ಅದೇ ಹಾ, ಭಾರಿ ಇದೆ, ಮಸ್ತ್ ಮಸ್ತ್ ಡಿಸೈನ್ ನೋಡಿ. ಹಾ, ಹಿಂಗೆ ರೀತಿ ಯಾವ್ಯಾವ ಮನೆಗೆ ಹಿಂಗ ನೋಡಿ. ಪರಿಚಯ ಅದಾರ ನೀವು? ಇಲ್ಲ ಉಸುಗು ಸಿಗ್ತದಂತ ನೋಡಿ, ಕಲ್ಲೆಲ್ಲ ಒಡೆದ ಅದಲ್ಲಿ ತೋರಿಸಿದಾರ. ಅದೇನಾ ಅಲ್ವ ಕಡಿ वेगळं. हा, नवीन कम्प्लिटली मेड अप ऑफ मड हे ऍक्च्युली. आणि कसं मेन आमचं फॅक्टरी आउटलेट आम्ही इथं आणलेला, सो तुम्हाला सगळं कमी लेसर प्राइस मध्ये मिळेल. ಈ ರೀತಿ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡ್ತಾರ. ನಾನು ಫಸ್ಟ್ ಟೈಮ್ ಇದೆ ಎಕ್ಸಿಬಿಷನ್ ನೋಡಿದೆ. ಆಮೇಲೆ ಇವರು ಎಲ್ಲ ಈ ರೀತಿ ಇರ್ತದಂತ ನಂಗೆಲ್ಲ ಹೇಳ್ತಾ ಇದ್ರು, ಹಿಂಗಿರ್ತದ ಅಂತ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೆಯವ್ರು ಮೊದಲಿಂದನೂ ಹಿಂಗೆ. ಆಮೇಲೆ ಹಾಗೆ ನೋಡ್ತಾ ಇದ್ವಿ ಇಲ್ಲಿ. ಮತ್ತೆ ನೋಡ್ಬೇಕಾದ್ರೆ ಎಲ್ಲ ತಿನ್ನೋ ಐಟಮ್ಸ್ ಇದ್ದು ಸ್ವಲ್ಪ ತಗೊಂಡೆ. ನಮ್ಮ ಮನೆಯವ್ರಿಗೆ ಖಜೂರ್ ಅದು ಅವ್ರಿಗೂ ತಗೊಂಡೆ. ಆಮೇಲೆ ಅವರು ಸ್ವಲ್ಪ ತಿಂದ್ರು. ಆಮೇಲೆ ಅಲ್ಲಿ ಒಂದು ಸಾಂಗ್ ಕಾಮಿಡಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ರು. ಯಾವ ರೀತಿ ಮಾಡಿದಾರೆ ನೋಡೋಣ ಬರ್ರಿ. ಅಭಿಮಾನಿ ದೇವರುಗಳೇ, ಏನು ಸೊಗಸಾಗಿದೆ ಅಪ್ಪ ಬೆಳಗಾವಿ ಜನತೆ. ನಿಜವಾಗ್ಲೂ ನಮ್ಮ ರುದ್ರಣ್ಣ ಚಂದ್ರಿಗೆ ಅವರಿಗೆ ಹಾಗೆ ಶ್ರೀ ಬಾಲಾಜಿ ಅವರಿಗೆ ಕೂಡ ಬಹಳ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಬೇಕು. ಎಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿ. ಮತ್ತೆ ಒಂದು ಜನ್ಮಾಂತಿದ್ರೆ ಅದು ಈ ಕನ್ನಡ ಮಣ್ಣಲ್ಲಿ ಆಗಬೇಕು ಅಂತ ಹೇಳ್ತಾ ಈ ನಿಮ್ಮ ರಾಜಕುಮಾರ ಯಾವತ್ತಿದ್ರು ನಿಮ್ಮವನೇ ಅಲ್ವಾ. ಮತ್ತೆ ಬರಲ್ಲ. ನಮಸ್ಕಾರ, ಧನ್ಯವಾದಗಳು. ಅಕಸ್ಮಾತ್ ಆಗಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಸ ಸಿಂಹ ವಿಷ್ಣು ವರ್ಧನ್ ಅವರು ಬಂದಿದ್ರೆ ಏನ್ ಹೇಳ್ತಾ ಇದ್ರು? ವಿಷ್ಣು ವರ್ಧನ್ ಅವರು ಏನ್ ನೋಡ್ತಾ ಇದ್ದೀರಾ? ರುದ್ರಣ್ಣ ಚಂದ್ರಿಗೆ ಅವರು ಹಾಗೂ ಬಾಲಾಜಿ ಅವರು ಬಹಳ ಅದ್ಭುತದಿಂದ ಒಂದು ಕಾರ್ಯಕ್ರಮವನ್ನ ಮಾಡಿದಾರ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಿಂಹ ಯಾವತ್ತಿದ್ರು ನಿಮ್ಮವನೇ. ಅದಕ್ಕಾಗಿ ಒಂದು ಡೈಲಾಗ್ ಏನು ಅಂದ್ರೆ, ಒಯ್ ಈ ಕೈ ಕರ್ನಾಟಕದ ಆಸ್ತಿ. ಈ ಕೈಯಲ್ಲಿರೋದು 5 ಬೆರಳುಗಳಲ್ಲ, 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ. ಸುಮ್ಮನೆ ತಮಾಷೆಗೆ ಹೌಳ. ಧನ್ಯವಾದಗಳು. ಸೊ ಈ ಒಂದು ವೇದಿಕೆ ಮೇಲೆ ಅಕಸ್ಮಾತ್ ಆಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡಕ್ಕಾಗಿ ದುಡಿ, ಕನ್ನಡಕ್ಕಾಗಿ ಮಡಿ, ಕನ್ನಡಕ್ಕಾಗಿ ತಮ್ಮ ಪ್ರಾಣವನ್ನ ಬಿಟ್ಟು ಕನ್ನಡ ಚಲನಚಿತ್ರವನ್ನ ಮಾಡಿ ಸಾಕಷ್ಟು ಕನ್ನಡದಲ್ಲಿ ಹೆಸರು ಮಾಡಿ ಎಲ್ಲರ ಆಟೋಗಳ ಮೇಲೆ, ಎಲ್ಲರ ಹೃದಯದಲ್ಲಿ, ಎಲ್ಲರ ಮನೆಗಳಲ್ಲಿ ರಾರಾಜಿಸ್ತಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಇದ್ದಿದ್ರೆ ಏನ್ ಹೇಳ್ತಾ ಇದ್ರು? ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಕರೆಕ್ಟ್ ಬಾರಿ. ಕೇಳದಡಿ ಮಗೀಗ ದೂರದಲ್ಲಿ ಯಾರೋ
ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ, ಈ ನೊಂದ ವಿರಹ ಗೀತೆ. ಬಹಳ ಸಂತೋಷ ಆಗ್ತಾ ಇದೆ. ನೀವೆಲ್ಲರ ಪ್ರೀತಿಯಿಂದ ಬೆಳೆದಂತಹ ಕಲಾವಿದ ಇವತ್ತಿನ ದಿವಸ ನೋಡಿ ನೀವೆಲ್ಲರೂ ಚಪ್ಪಾಳಗೆ ಯಾವತ್ತೂ ಚಿರುಣಿ ಆಗೈತಾನೆ. ಮತ್ತ ಒಂದು ಜನ್ಮ ಅಂತಿದ್ರೆ ಈ ಕರಾಟೆ ಕಿಂಗ್ ಶಂಕರ್ ನಾಗ್ ಈ ಒಂದು ಮಣ್ಣಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟು ಬರ್ತಾನೆ ಅಂತ ಹೇಳ್ತಾ ನಿಮ್ಮ ಶಂಕರ್ ನಾಗ್ ಯಾವತ್ತಿದ್ರು ನಿಮ್ಮವನೇ. ಏನಂತೀರಾ? ನಮಸ್ಕಾರ. ಅಕಸ್ಮಾತ್ ಆಗಿ ಇದೇ ಒಂದು ವೇದಿಕೆ ಮೇಲೆ ತಮ್ಮ ಹಾಸ್ಯ ನಟ ಮುಖ್ಯಮಂತ್ರಿ ಚಂದ್ರು ಅವರು ಬಂದ್ಬಿಟ್ಟಿದ್ರೆ ಏನ್ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು ಅವರು? ಏನು ಕಣಪ್ಪ ಚೆನ್ನಾಗಿದ್ರು ನೋಡಿ, ನೀವುಗಳೆಲ್ಲ ಸೇರ್ಕೊಂಡು ಬಹಳ ಉದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಏನು ಅಂದ್ರೆ ನೋಡಿ, ಎಲ್ಲರೂ ಮುಖ್ಯಮಂತ್ರಿಗಳಾಗ್ತಾರೆ, ಹಾಲಿ ಆಗ್ತಾರೆ, ಮಾಜಿ ಆಗ್ತಾರೆ, ಹಾಲಿ ಆಗ್ತಾರೆ. ಆದ್ರೆ ನಾನು ಮಾತ್ರ ಯಾವತ್ತಿದ್ರು ಮುಖ್ಯಮಂತ್ರಿನೇ. ಅದೆಲ್ಲ ತಾವು ಕೊಟ್ಟು ಬಿರುದು ಅಲ್ಲೂರ. ಧನ್ಯವಾದಗಳು. ಅಕಸ್ಮಾತ್ ಆಗಿ ಈ ವೇದಿಕೆ ಮೇಲೆ ಕೆಲವು ಗಣ್ಯರು ಬಂದ್ಬಿಟ್ರೆ ಏನ್ ಹೇಳ್ತಾರೆ? ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಆದ್ರೆ ಅಕಸ್ಮಾತ್ ಆಗಿ ಕೆಲವು ರಾಜಕಾರಣಿಗಳು ವೇದಿಕೆ ಮೇಲೆ ಬಂದ್ರೆ ಏನು ಮಾತನಾಡ್ಬೋದು, ಏನು ಹೇಳ್ಬೋದು? ಮೊಟ್ಟ ಮೊದಲಿಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವ್ರ ಸಾಹೇಬರು ವೇದಿಕೆ ಮೇಲೆ ಬಂದ್ರೆ ಏನ್ ಹೇಳ್ತಾರೆ? BS ಯಡಿಯೂರಪ್ಪರು. ನಮಸ್ಕಾರ. ರಾಜ್ಯದಿಂದ ಬಗ್ಗೆ ನಮಸ್ಕಾರ. ನೀವೆಲ್ಲರಿಗೂ ಚಪ್ಪಾಳೆ ತಟ್ಟಬೇಕಂತ ಕೇಳ್ತಿದ್ರಿ. ಏನಂತೀರ? ಎಲ್ಲರೂ ಒಳ್ಳೇದು ಮಾಡ್ತಾ ಇದ್ದಾರೆ. ನಮ್ಮ ರುದ್ರಣ್ಣ ಅವರು, ಚಂದ್ರಿಕ ಅವರು ಬಹಳ ಒಳ್ಳೆ ಕೆಲಸ. ನಾವೇನವಾಗ ಇಟ್ಟಿದ್ವಲ್ಲ ಅದೆಲ್ಲ ಅದು ಎಲ್ಲರೂ ಹಂಗೆ ಕೂಪನ್ ಇಟ್ಟಾರಲ್ಲಿ ಟಿಕೆಟ್ ಜೊತೆನೆ ಬರ್ತದಲ್ಲ ರೀ. ಬಾಲಕೃಷ್ಣ ಮೊಬೈಲ್ ನಂಬರ್ सूरज करडी ನಮ್ಗೇನು ಸಿಗ್ಲಿಲ್ಲ. ನಾವು ಮತ್ತೆ ಟೈಮ್ ಬೇರೆ ಆಗಿತ್ತು ಅಂತ ಹೇಳಿ ಅಲ್ಲಿಂದ ಪಟಾಪಟ ಮುಗಿಸ್ಕೊಂಡ ಮತ್ತೆ ಬಂದ್ವಿ ನೋಡಿ. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಹಾ, ಎಲ್ಲ ನಾವು ಅಡುಗೆದು ಮಾಡಿ ಮಧ್ಯಾಹ್ನ ಅನ್ನ ಸಾರು ಎಲ್ಲ ಮಾಡೇ ಬಂದಿದ್ದೆ. ಮತ್ತು ಆಮೇಲೆ ನಂದೆಲ್ಲ ಇದು ಮಾಡೋದಿತ್ತಲ್ಲ, ಎಡಿಟಿಂಗ್ ಅದು ಮಾಡೋದಿತ್ತು ನಂದು. ಇನ್ನೂ ಮಾಡ್ಕೊತ ಕೂತಿದ್ದೇನಾ, ನೀವು ಅಚಾನಕ್ ಬಂದು ಫೋನ್ ಇದು ಮಾಡಿದ್ರಲ್ಲ, ಮತ್ತು ಆಯ್ತು ತಗೊಳ್ರಿ ಅಂತ ಎದ್ದೆ. ತೊಗೊಂಡು ಅಪ್ಪಾಗ ಸ್ವಲ್ಪ ಹಸುವಾದಂಗೆ ಆಗಿತ್ತ. ಮತ್ತು ಹಸುವಾಗೈತೆ ಅಂದ್ರೆ ಮತ್ತು ಖಜೂರಿ ಇದು ಸಿಕ್ತು, ಒಂದು ತೊಗೊಂಬಂದೆ. ಸಿಗ್ತದ ಒಂದು ತೊಗೊಂಡೆ ಅಲ್ಲೇ. ಅಪ್ಪ ಅದು ಹಾಂ, ಅಲ್ಲಿ ಎಕ್ಸಿಬಿಷನ್ ಬಂದಿದೆ, ಚಲೋ ಇದು. ಒಂದ್ಸಲ ನೀವು ಹೋಗಿ ಬರ್ರಿ, ಚಲೋ ಐತೆ ನೋಡಿ, ನೋಡೋಕೆಲ್ಲ ಮಸ್ತ್. ಅಲ್ಲ ಅಂದ್ರೆ ಹಿಂಗೆ ಮನೆ ಅದು ಕಟ್ಟೋದೈತಲ್ಲ, ಇನ್ನೂ ಅದಾವ ಅಲ್ಲಿ, ಬೇರೆ ಬೇರೆ ಟೈಪ್ನೂ ಅದಾವ. ನಾ ಇದೊಂದು ತೊಗೊಂಬಂದೆ. ಹೌದಾ, ಕರ್ಪೂರ ಸಿಕ್. ಇದು ಅಶ್ವಿನಿ ಮ್ಯಾಮಿಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಮನೆ ಒಳಗೆ ಶ್ರೀನಗರ ಒಳಗೆ ನೋಡಿದ್ದೆ, ನನಗೆ ಈಗ ಸಿಕ್ಕದ ಭಾಳ ನಂಗೆ ಇಷ್ಟ ಆಗೈತಿ ಇದು. ನೀವು ಸಿಕ್ತಂದ್ರೆ ತಗೊಳ್ರಿ. ಅಲ್ಲಿ ಮನಿ ಅದು ಎಲ್ಲ ನೋಡ್ಕೊಂಡು ಬಂದ ಮತ್ತು ನಾವು ಇಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಬಂದ್ವಿ. ಘರ್ಕೂಲ್ ಅಂತ ಹೇಳಿ ಐತೆ, ಅದು ಚಲೋ ಐತೆ ನೋಡಿ. ಅಂದ್ರೆ ಹೋಗಿ ಬರ್ಬೋದು ನೀವು, ಅಂದ್ರೆ ನೀವು ನಿಮಗೂ ಐಡಿಯಾ ಬರ್ತಾವೆ. ಒಂದ್ಸಲ ಹೋಗಿ ನೋಡ್ಕೊಂಡು ನೀವು ಬರ್ರಿ. ಮತ್ತು ನಮ್ಮದು ಇವತ್ತು ಎಷ್ಟೊಂದು ಕೆಲಸಗಳು ಅದು, ನಾವು ಹೋಗಿ ಬಂದು ಅಂತ ಚಲೋ ಆಯಿತು. ಮತ್ತು ಮನೆ ಅದು ನೋಡ್ಕೊಂಡು ಬಂದ್ವಿ. ಮನೇನು ಎಲ್ಲ ಚಲೋ ಆಗೈತೆ ಅವ್ರದ್ದು ಭಾಳ. ಎಲ್ಲ ಮನಿದು ಒಂದು ಆಯ್ತು, ಅದೊಂದು ಕೆಲಸ ಐತೆ ನೋಡಿ ನಮ್ದು. ಹೋಗಿ ಬರೋದು ಅಲ್ಲಿ ಐತಲ್ಲ ಸ್ಪ್ರೇ ಹೊಡಿವನಿಗೆ ಚಿನ್ನು. ಪಾಪ ಚಿನ್ನೋಗ ಅಲ್ಲಿ ಹಸು ಆಗಿತ್ತ. ಮತ್ತು ಪಾಪ ಇದನ್ನ ಕೊಟ್ಟು ಖಜೂರಕ್ಕೆ ಏನು ಬೇಕೇನು ಖಜೂರ್ ತೊಗೊಳ್ರಿ ಅನ್ನತ್ಲಿ. ಮತ್ತು ಖಜೂರ್ ತೊಗೊಂಡ್ರಪ್ಪ. ಮತ್ತು ಖಜೂರ್ ತಿಂದರು. ಆಮೇಲೆ ಇದು ಬಜ್ಜಿ, ಮಿರ್ಚಿ ಬಜ್ಜಿ ಇರ್ತೈತಲ್ಲ, ಮಿರ್ಚಿ ಒಂದು ತಿಂದು, ನಾ ಎರಡು ತೊಗೊಂಡಿದ್ದು. ಮತ್ತು ಇನ್ನೊಂದು 4 ಕೊಟ್ಟಿದ್ರು. ಮತ್ತು ಇಷ್ಟು ದಪ್ಪ ಮೆಣಸಿನ್ಕಾಯಿ ಹಾಕಿಟ್ಟಾರದ್ರು, ಬಜ್ಜಿನೇ ಇಲ್ಲ. ಎಲ್ಲ ಮೆಣಸಿನ್ಕಾಯಿ ಒಗದು ಬಂದ್ವಲ್ಲ ರೀ. ಮತ್ತು ಲಕ್ಕಿ ಡ್ರಾ ಅಂತ ತೆಗೆದ್ರು, ನಮ್ದೇನು ಹೆಸರು ಬರಲಿಲ್ಲ, ಏನಿಲ್ಲ. ನೀವು ನಿಮ್ಮ ಟೈಮ್ ತಕ್ಕೊಂಡೆ ಒಂದು ಸ್ವಲ್ಪ ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಹೆಂಡತಿ ಜೊತೆ ಹೊರಗಡೆ ಹೋಗ್ಬರ್ರಿ, ತಿರ್ಗಾಡಿ ಬರ್ರಿ, ಎಂಜಾಯ್ ಮಾಡಿರಿ. ನಮ್ದು ಇದೇ ಹೇಳೋ ಸಲುವಾಗಿ ನಾವೆಲ್ಲ ವಿಡಿಯೋ ಮಾಡ್ತಾಯಿದ್ದೀವಿ.
ಮತ್ತು ನಮ್ಮದು ಉದ್ದೇಶನ ಇದೈತಿ, ನೀವು ಖುಷಿಯಾಗಿರ್ಬೇಕಂತ ಹೇಳಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ.